ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ 3 ತಿಂಗಳ ಗಡುವನ್ನ ಮಹದಾಯಿ ಹೋರಾಟಕ್ಕಾಗಿ ಅದನ್ನು ಸಾಕಾರಗೊಳಿಸದೇ ಇದ್ರ ಪೂರ್ಣ ಮಾಡದೇ ಇದ್ರ ನಾವು ಯಾವ ರೀತಿ ಹೋರಾಟವನ್ನು ಕೈಗೊಳ್ಳುತ್ತೀವಿ ಅಂತ ಈಗಾಗಲೇ ಚರ್ಚೆಯನ್ನು ಮಾಡಿದ್ರು. ನೀವು ಹಿಂಗ ಮಾಡಬೇಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘ ಅಂತಂದ್ರೆ ಇದು ಬೇರೆ ಅಲ್ಲ. ಆ ಜಿಲ್ಲೆ ಈ ಜಿಲ್ಲೆ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ನಮ್ಮ HR ಬಸವರಾಜಪ್ಪನವರು ತಮ್ಮ ಎಲ್ಲಾ ಮುಖಂಡರ ನೇತೃತ್ವದೊಳಗೆ ಅವ್ರಿವ್ರನ್ನಾರ ಯಾವ ರೀತಿ ಹೋರಾಟ ಆಗಬೇಕು ಅಂತಂದ್ರೆ 3 ತಿಂಗಳೊಳಗೆ ಆಗದೆ ಇದ್ರ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಗುರುತು ಮಾಡ್ಕೊಡ್ರಿ. ನಿರಂತರವಾಗಿ ಹೋರಾಟವನ್ನು ಮಾಡುವ. ನೀವಿಲ್ಲಿ ನರಗೊಂದು ಮಾಡೋದು ನವಲಗೊಂದು ಮಾಡೋದು ಈ ರೀತಿ ಬೇಡ. ಹೆಂಗಿರ್ಬೇಕು ನಮ್ಮ ಕಾನೂನು ಅಂತಂದ್ರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನಾವು ಯಾವ್ದು ಮುರಿತೀವಿ ಆ ಕಾನೂನನ್ನ ಸರ್ಕಾರ ಹಿಂತಕೋಬೇಕು. ನಾವು ಯಾವ್ದು ಮಾಡ್ತೀವಿ ಆ ಕಾನೂನನ್ನ ಸರ್ಕಾರ ತರಬೇಕಂತ ಹೇಳಿರ್ತಕ್ಕಂಥ ನಂಜುಂಡಸ್ವಾಮಿ ಚಿಂತನೆಯವ್ರು ನಾವು ಯಶವಂತ ಭಾಗವರದಿರಿ. ಇವತ್ ಸರ್ಕಾರದ ಏನ್ ಮಾಡ್ಲಿಕ್ಕೆ ಅವ್ರಿಗೆ ಮತ ಹಾಕಿ ಅವಕಾಶವನ್ನ ನಾವು ಕೊಟ್ಟಿವಿ. ಇಬ್ಬರು ರೈತರಿಗೆ ಗೋಲಿಬಾರ ಮಾಡಿದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹಿಂಗ ವೇದಿಕೆ ಮ್ಯಾಗ ನಿಂತು ಹೇಳ್ತಾರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡುರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಸರ್ಕಾರ ಬಿದ್ದು ನೀವು ಬರ್ತೀರಿ ಜುಲೈ 21ಕ್ಕೆ ಎಲ್ಲರೂ ಕೂಡ್ತೀರಿ. ರೈತ ಸಂಘಕ್ಕೆ ಜಯವಾಗ್ಲಿ, ಹುತಾತ್ಮರಿಗೆ ಜಯವಾಗ್ಲಿ. ನಿಮ್ ಮನ್ಯಾಗ ನೀವು ಕೂತ್ರ ದುಷ್ಟ ಸರ್ಕಾರ ಬರ್ತದ. ನೀವೇನ್ ಮಾಡೋರದಿರಿ? ಏನ್ ಮಾಡೋರದಿರಿ? ಬರೇ ಜೈ ಅನ್ನೋದು ಮತ್ ಮುಂದಿನ ವರ್ಷ ಎಲ್ಲ ಜುಲೈ 21ಕ್ಕೆ ಬರೋದು, ಮಾಲಿ ಹಾಕೋದು, ನಮ್ಮ ಮನೆಗೆ ಹೋಗೋದು. ನೀವು ಬದಲಾವಣೆ ಆಗ್ರಿ. ಇವತ್ ರೈತ ಹುತಾತ್ಮರ ಗದಿಗೆ ಬಂದಿರಿ. ಆ 2 ಹುತಾತ್ಮರ ಪಾದಕ್ಕೆ ಬಿದ್ದು ಒಂದು ಸಂಕಲ್ಪ ಮಾಡ್ರಿ. ಹಸಿರು ಟವಲ್ ಹಾಕಿರಲ್ಲ, ಕರ್ನಾಟಕದೊಳಗೆ ಯಾವ ದುಷ್ಟ MLA ಇರ್ಲಿ MP ಇರ್ಲಿ ₹1 ಮುಟ್ಲಾರ್ದ ಒಳ್ಳೆಯವ್ರನ್ನ ಆರಿಸಿ ಕೊಡ್ತೇನಂತ ಇವತ್ತು ಪ್ರಮಾಣ ಮಾಡಿ ಸರ್ಕಾರ ಚಲೋ ಬರ್ತದ. ಇದೆಲ್ಲ ಹೇಳ್ತಾರ. ಹಳ್ಳ್ಯಾಗ ಹೋದ ಕೂಡಲೇ ಏನದರಿ, ಮೊನ್ನೊಂದು ಹಳ್ಳ್ಯಾಗ ಹೋಗಿ ಇನ್ನ 2023ಕ್ಕೆ ಯಾರಕ್ಕೆ ಹಣ ಮುಟ್ಲಾರ್ದ ಚುನಾವಣೆಗೆ ಓಟ್ ಹಾಕಿರಿ ಅಂದ್ರೆ ಒಬ್ರು ಎತ್ತಾಗಿಲ್ಲ ಅಧ್ಯಕ್ಷರ. ಹೆಂಗ ಬದಲಾವಣೆ ಆಗ್ತದ? ಯಾವುದಕ್ಕಾಗಿದು? ನಮ್ಮ ಬೇಡಿಕೆ ಏನದ ಅಂತಂದ್ರೆ ನಮಗೇನು ಬಂಗಾರ ಬೆಳ್ಳಿ ಬೇಕಾಗಿಲ್ಲ, ಅರಮನೆ ಬೇಕಾಗಿಲ್ಲ, ಕಾರ್ ಬೇಕಾಗಿಲ್ಲ. ಈ ಜುಲೈ 21 ವೇದಿಕೆ ಮುಖಾಂತರ ಎಲ್ಲಾ ಮುಖಂಡರ ಸಾರಥ್ಯದೊಳಗೆ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಎಲ್ಲ ಮಾಹಿತಿ ಹೋಗ್ತಿರ್ತದ. ನಮಗೇನು ಬೇಕಾಗಿದೆ ಅಂತಂದ್ರ ಕರ್ನಾಟಕದೊಳಗೆ ಸಂಪೂರ್ಣ ರೈತನ ಸಾಲ ಮನ್ನಾ ಆಗಬೇಕು. 2ನೇ ಬೇಡಿಕೆ ಅಂದ್ರೆ ಕರ್ನಾಟಕದೊಳಗೆ ಬೆಳೀತಕ್ಕಂತ ಎಲ್ಲಾ ಬೆಳೆಗಳಿಗೆ ಒಂದು ಒಳ್ಳೆ MSP ಬರ್ಬೇಕು, ಒಳ್ಳೆ ರೇಟ್ ಸಿಗಬೇಕಲ್ಲ. ಈ ಕೈಯಾಗ ಮೊಬೈಲ್ ಹಿಡಿದ್ರೆ ಅದಕ್ಕೊಂದು ರೇಟ್ ಅದ, ಬಾಟ್ಲಿ ಅದ ಅದಕ್ಕೊಂದು ರೇಟ್ ಅದ, ಕಾಲಾಗ ಹಾಕೊಳ್ಳೋ ಪಾದರಕ್ಷೆಗೊಂದು ರೇಟ್ ಅದ. ಇದೆಲ್ಲ ಮಹದಾಯಿಗಾಗಿ ಹಸಿರು ಟವಲ್ ಹಾಕೊಂಡು ನಾಟಕ ಮಾಡಿ ಪಾದಯಾತ್ರೆ ಮಾಡಿ MLA MP ಗಳಾಗ್ಯಾರ. ಯಾವ ಮಾತಾಡ್ತಾನ್ರಿ ಅಧಿವೇಶನದೊಳಗ? ಯಾವನು ಮಾತಾಡಂಗಿಲ್ಲ. ಪಾದಯಾತ್ರೆ ಮಾಡಿ ಮಾಡಿ MLA ಗಳಾಗ್ಯಾರ. ಇವ್ರ ಮಕ್ಕಳು ಬಂಗಾರ ಚಪ್ಪಲ್ ಹಾಕೊಂಡು ತಿರುಗಾಡಕತ್ತಾರ. ಮತ್ತ ಇವರೆಲ್ಲ ನೋಡ್ರಿ ಬಾಳ ವೇದಿಕೆ ಮ್ಯಾಗ ಬಂದು ಟವಲ್ ಹಾಕಿ ಹಂಗ ಹಿಂಗ್ ಮಾತಾಡಿ ಹೋಗ್ತಾರ. ಯಮನೂರಾಗ ಲಾಠಿ ಚಾರ್ಜ್ ರೈತರ ಮ್ಯಾಗ ಆಗ್ತಿತ್ತಲ್ಲ, ಇವ್ರೇನ್ ಬಗಲ ಇಟ್ಕೊಂಡು ಒಳಗ್ ಕೂತೀರ ಅವಾಗ ಆಗಿತ್ತಲ್ಲ ಯಮನೂರೊಳಗ? ಯಮನೂರೊಳಗ ಲಾಠಿ ಚಾರ್ಜ್ ಎಲ್ಲಿ ಹೋಗಿದ್ರು ಇವರೆಲ್ಲ? ಎದ್ರ ಸಲುವಾಗಿ ಹೋರಾಟಪ್ಪ ಇದು? 13.5 TMC ನೀರಾವರಿಗಾಗಿ, ಬರೀ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ಅದ. ಈ ದೇಶದೊಳಗೆ ಅತಿ ಸುದೀರ್ಘವಾಗಿ ಒಂದು ನೀರಾವರಿ ಹೋರಾಟ ಇಲ್ಲಿ ನಡೆದದ. ಈ ಭಾಗದ MLA MP ಗಳಿಗೆ ರಾಜಕಾರಣಿಗಳಿಗೆ ನಾಚಿಕ್ ಬರ್ಬೇಕು. ಗುರ್ಲಾಪುರದೊಳಗ ನಮ್ಮೆಲ್ಲ ಮುಖಂಡರ ನೇತೃತ್ವದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಎಲ್ಲಾ 31 ಜಿಲ್ಲೆಗಳ ಮುಖಂಡರು ಕೂಡ ಗುರ್ಲಾಪುರದಾಗ ಹೋರಾಟ ಮಾಡಿದಾರ. 10 ಲಕ್ಷ ಜನ ದಾರಿ ಒಳಗ್ ಕುಂತ ಯಾವ MLA ಬರ್ಲಿಲ್ಲ, ಯಾವ ಫ್ಯಾಕ್ಟ್ರಿ ಮಾಲಕನು ಬರ್ಲಿಲ್ಲ. ರಾತ್ರಿ 12, 1, 2 ಕಾಲ ಬಿದ್ದ ₹1500 ಕೊಡಕ್ ಬರ್ತಾರಲ್ಲ, ಅವಾಗ ಏನ್ ತಗೋರಿ? ಇದ ವೇದಿಕೆ ಮುಖಾಂತರ ಹೇಳ್ತೀನಿ. ಕೊಲ್ಲಾಪುರ ಮೆಟ್ ಅಂತ ಸಿಗ್ತಾವ್ ನೋಡಿರಿ, ₹2000 ಬೀಳ್ತದ ತಗೊಳ್ರಿ. 2028 ಚುನಾವಣೆ ಬಂದಾಗ ಅವ BJP ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ನಮಗ್ ಸಂಬಂಧ ಇಲ್ಲ. ಬಿದರ ಕಟ್ಟಿಗೆ ಹಾಕಿ ಮನಿ ಬಾಗಿಲು ಹೊರಗೆ ಕಟ್ರಿ. ಕಾಲು ಬಿದ್ದ ಕೈ ಮುಗದ ನನಗೆ ಓಟ್ ಹಾಕ್ರಿಪ್ಪ, ಒಳ್ಳೆ ಹೋದೇನಂದ್ರ ವಿಚಾರ ಮಾಡಿ ಓಟ್ ಹಾಕ್ರಿ. ಗಾಂಧಿ ನೋಟ್ ಕೈಯಾಗ ಕೊಡಾಕ್ ಬಂದಂದ್ರ ಕಾಲ್ಮರ್ಗಿ ತಗೊಂಡ್ ಹೊಡೀರಿ ಬಸವರಾಜಪ್ಪನವ್ರು. ನಾವು ಬಂದದ್ ನೋಡ್ಕೊಂತೀವಿ. ಮನೆಗೆ ನಂಜುಂಡಸ್ವಾಮಿ ಹುಟ್ಟಬೇಕಾಗಿದೆ ಇವತ್ತು. ಹೆಂಗ್ರಿ?
ನಂದರಿಗೆ ಅವ್ರು ಕಾಲ ಬದಲಾಗಬೇಕಾಗ್ಯದ. ಅವರೆಲ್ಲ ಬಿಜೆಪಿ ಕಾಂಗ್ರೆಸ್ JDS ಅವ್ರು ಹಗಲತ್ತ ಬಡದಾಡ್ತಾರ, ಮತ್ತೆ ಮುಂದೆ ಬಡದಾಡ್ತಾರ, ರಾತ್ರಿ ಒಂದ ಹೋಟೆಲ್ ಕೂಡೆ ಮಾಡ್ಕೋತಾರ. ಅವ್ರ ನಿಮಗರ್ಬೇಕಾದ ಯಾವ್ದ್ರ ಸಲುವಾಗಿ ನಾವು ಕಚ್ಚಾಟೋದು ಬೇಡ. ಈ ವೇದಿಕೆ ಮುಖಾಂತರ ಎಲ್ಲಾ ಮುಖಂಡರಿಗೆ ನಾನು ವಿನಂತಿ ಮಾಡಿಕೊಳ್ತೀನಿ, ಶಂಕರಂಬ್ಲಿ ಅವರ ನಿಮ್ಮ ನೇತೃತ್ವದೊಳಗ ಎಲ್ಲಾ ಮುಖಂಡರು ಕೂಡಿಸ್ರಿ. ಅದು ಇದು ಅಂತ ಬೇಡ. ಇಲ್ಲಿ ಹುಬ್ಬಳ್ಳಿ ಸಿದ್ದಾರೂಢರ ಜಾತ್ರೆ ನಡೆದಿರ್ತದ, ಲಕ್ಷ ಮಂದಿ ಇರ್ತಾರ. ನಮ್ಮ ನರಗುಂದ ನಮ್ಮ ನವಲಗುಂದ ಅಂತೇಳಿ ಪರಿಚಯ ಇರುದಿಲ್ಲ. ಒಬ್ಬ ವ್ಯಕ್ತಿ ಪರಿಚಯ ಇರ್ತಾನ, ಲಕ್ಷ ಮಂದಿ ಕೈ ಮಾಡ್ತೀವ ಆ ವ್ಯಕ್ತಿಗೆ. ಲಕ್ಷ ಮಂದಿ ಪರಿಚಯ ಇರುದಿಲ್ಲ. ನಮ್ಮ ಭಾಗದಲ್ಲಿ ಅದಾನಂತ ಹೆಂಗ್ ಕೈ ಮಾಡ್ತಿರಲ್ಲ ಪರಿಚಯಲಿ. ಇನ್ನು ಮ್ಯಾಗ ಕರ್ನಾಟಕದ ಯಾವ್ದಾ ಭೂಮಿ, ಯಾವ್ದಾ ಜಿಲ್ಲೆ, ಯಾವ್ದಾ ಊರಾಗ ಹಸಿರು ಟವಲ್ ಹಾಕೊಂಡು ಗಂಟು ಬಿದ್ದ ಎದುರಿಗೆ ಬಂದ್ರೆ ನಮ್ಮವಂತ ತಪ್ಕೋರಿ. ಯಾಕೆ ಬದಲಾಗೋದಿಲ್ಲ? ಯಾವ MLA MP ಮಾತಾಡ್ತಾನ್ರಿ ಅಧಿವೇಶನದೊಳಗ? ಕಬ್ಬಿಗೆ ಬೆಲೆ ಕೊಡ್ರಿ, ಗೊಂಜಾಳ ಕೊಡ್ರಿ, ತೊಗರಿ ಕೊಡ್ರಿ, ಕಡ್ಲಿ ಕೊಡ್ರಿ, ಯಾರು ಮಾತಾಡಂಗಿಲ್ಲ. ಮತ್ತೆ ಟವಲ್ ಹಾಕಿರ್ತಾರ, ಕೆಳಗೆ ನೆಲ ಹಿಡಿತಿರ್ತದ. ಟವಲ್ ಹಾಕಬೇಕಾದ್ರೆ ಬಹಳ ಸಾಮರ್ಥ್ಯ, ಸ್ವಚ್ಛ ಬೇಕು. ಯಾವ 10 ರೂಪಾಯಿ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ. 224 ಮಂದಿ MLAಗಳು ಕರ್ನಾಟಕದ. ರೈತರ ಹೆಸರು ಹೇಳಿ, ಬಡವರ ಹೆಸರು ಹೇಳಿ, ದೀನ ದಲಿತರ ಹೆಸರು ಹೇಳಿ, 1 ರೂಪಾಯಿ ಎಣ್ಣೆ ಮುಟ್ಟಿಲ್ಲ. ನಾವು ಬರ್ರಿಪ್ಪ ನವಲಗುಂದಾಗ ಯಾರು ಬರ್ತಾರನ್ರಿ? ನಾವ್ ಹೇಳ್ತೀವಿ. ರೈತರ ಹೆಸರು, ರೈತ ಸಂಘ ಹೆಸರು ಹೇಳಿ, ಎಣ್ಣೆ 1 ರೂಪಾಯಿ ಮುಟ್ಟಿಲ್ಲ ಅಂತ ಬರ್ರಿ. ಪೈಸೆ 2 ರೂಪಾಯಿ ಮುಟ್ಟರು ಇಲ್ಲದೆ ನಾ ಸ್ವಚ್ಛ ದಿನ ಬರ್ರಿ. ಯಾರು ಬರ್ಲಿಕ್ಕೆ ಸಾಧ್ಯ ಅದ? ಯಾಕ್ರಿ ಅಧ್ಯಕ್ಷರ? ಮತ್ ಕಾಲ ಹೆಂಗ್ ಬದಲಾಗೋದು? ಯಾವಾಗ ಆಗ್ಬೇಕು ಬದಲಿದ? ಆಗೋದಿಲ್ರಿ. ನಾವು ಮೊದಲು ಸ್ವಚ್ಛ ಬದಲಾವಣೆ ಆಗಬೇಕು. ಸರ್ಕಾರ ಕೆಡಿರ್ತಕ್ಕಂತ ನಂಜುಂಡಸ್ವಾಮಿ ವಂಶಸ್ತ್ರದೀವಿ, ನಾವ ಗಡದನ್ ಅವ್ರ ವಂಶಸ್ತ್ರದೀವಿ, ಎರಡೇ ಸುಂದರೇಶ್ ಅವರು, HS ರುದ್ರಪ್ಪನವರು, ಇವರೆಲ್ಲ ಹಾಕಿ ಕೊಟ್ಟಿರ್ತಕ್ಕಂಥ, ಬಾಬಾಗೌಡ್ರು ಹಾಕಿ ಕೊಟ್ಟಿರ್ತಕ್ಕಂಥ ಸಂಘಟನೆಯವರು ಅದೇವಿ. ನೀವು ಗಟ್ಟಿ ಆಗ್ರಿ. ಗಟ್ಟಿ ಆದ್ರೆ ಏನ್ ಬೇಕಾದ ಮಾಡ್ಲಿಕ್ಕೆ ಸಾಧ್ಯದ. ಮುಂದಿನ ಸಾರಿ ನವಲಗುಂದ ನರಗುಂದ ಭಾಗಕ್ಕೆ ನೀವೆಲ್ಲ ಬರಬೇಕಾದ್ರ ಸಾವಿರ ಮುಖಂಡರು ಕರ್ಕೊಂಡ್ ಬರ್ರಿ. ಇಲ್ಲಂತಾರ 2027 ನಮ್ದೊಂದು ಗುರಿ ಅದ. ಆತನಿಯಿಂದ ಬೆಳಗಾವಿ ಸುವರ್ಣಸೌಧ ಮಠ ಪಾದಯಾತ್ರಾ ಮಾಡೋರದೀವಿ. ಇಲ್ಲೇ ಕರೆ ಕೊಡ್ತೀವಿ ನಿಮ್ಗೆಲ್ಲ. ಪಕ್ಷ ಧರ್ಮ ಜಾತಿ ಎಲ್ಲಾ ಮರ್ತು ಬರ್ರಿ. ಒಂದ್ 50 ಲಕ್ಷ ಜನ ಏನಾದ್ರೂ ಪಾದಯಾತ್ರಾಗ ಸೇರಿದ್ವಿ ಅಂದ್ರ ಈ ರಾಜ್ಯದ ಮುಖ್ಯಮಂತ್ರಿ ಇವ ಇರ್ಲಿ, ಮತ್ತೊಬ್ಬಿರ್ಲಿ, ಮಗದೊಬ್ಬಿರ್ಲಿ, ನಮ್ ಮುಂದೆ ಬಂದು ಊಟ ಬಸಿ ತೆಗಿತಾನ. ರೈತರ ತಾಕತ್ತಿದ. 9 ದಿನ ಗುರ್ಲಾಪುರದಾಗ ಅಧ್ಯಕ್ಷರು ಬಂದಿದ್ರ ಅಲ್ಲೆಲ್ಲ. ಈ ಭಾಗದ ಕಾನೂನು ಸಚಿವರು HK ಪಾಟೀಲ್ರು ಬಂದಿದ್ರಲ್ಲಿ, ಸಕ್ರಿಯ ಸಚಿವ ಶಿವಾನಂದ ಪಾಟೀಲ್ರು ಬಂದಿದ್ರು. ಸಚಿವರು ಬಂದು ಸಕ್ರಿಯ ಸಚಿವರು ನಿಂತ್ರ ಹೆಂಗ್ ಮಾಡ್ತಿದ್ರ ಅಂದ್ರ 10 ಲಕ್ಷ ಮಂದಿ ನೋಡಿ ಕೈ ಗಡ 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 ಮಾಡ್ತಿದ್. ಯಾರು ತಾಕತ್ತಿದು? ಹಸಿರು ಟವಲ್ ತಾಕತ್ತು, ಮತ್ತೆ ಅದರದಲ್ಲ. ಈ ಭಾಗದೊಳಗ ನಾ ಬಹಳಷ್ಟು ಏನು ವಿಷಯ ಹೇಳಂಗಿಲ್ಲ, ಎಲ್ಲ ಹೇಳ್ಯಾರ. ಮತ್ತೊಮ್ಮೆ ಅದರ ಪ್ರಸ್ತಾಪ ಮಾಡೋಣ. ನೀವೆಲ್ಲರಿಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀವಿ. ಯಾವ MLA ಇರ್ಲಿ, MP ಇರ್ಲಿ, ರಾಜಕಾರಣ ಇರ್ಲಿ, ಅಧಿಕಾರಿಗಳಿರ್ಲಿ, ಒಂದು ತುತ್ತು ಅನ್ನ ಬಾಯಾಗ ಹಾಕುವಾಗ 100 ಸಾರಿ ಭಗವಂತಗ ಬೇಡ್ಕೊಂಡು ಏನು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗ ಬೆವರು ಸುರಿಸ್ದುಡ್ದಾನಲ್ಲ, ಆ ತುತ್ತು ಹಾಕುವಾಗ ಭಗವಂತಗೆ ಏನ್ ಬೇಡ್ರಿ ಅಂತಂದ್ರ, ಆ ರೈತ ತನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ಎಂದು ಸಾಲದೊಳಗ ಬಡತನ ನರಳುವಂಗ ಆಗದೆ ಇರ್ಲಿ ಅಂತೇಳಿ ಭಗವಂತಗೆ ಬೇಡ್ಕೊಂಡು ತುತ್ತು ಬಾಯಾಗ ಹಾಕ್ರಿ. ಮತ್ತ ನಿಮ್ಮದು ಅದ. ಮನೆಗೆ ಯಾರೇ ಬಂದ್ರಂದ್ರ, ಯಾವ್ದಾರ ರಾಜಕಾರಣಿ ಬಂದ, ಮಠಾಧೀಶರು ಬಂದ್ರಂದ್ರ, ಅಧಿಕಾರಿಗಳು ಬಂದ್ರ ಮಕ್ಕಳು ಪರಿಚಯ ಮಾಡಿಸ್ತೀರಿ. ನೀವೆಲ್ಲ 4 ಜನ ಇರ್ತಾವ್. ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡವ ಅದಾನ ಬಿಡ್ರಿ ಅಂತೀರಿಲ್ಲ. ಇನ್ ಹಂಗನ್ನು ಬೇಡ್ರಿ. ಧರ್ಮ ಜಾತಿ ಮತ ಪಂಥ ಪಕ್ಷ ದೊಡ್ಡವ ಸಣ್ಣವ ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗ್ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದಂತ ಅಭಿಮಾನ್ಯ ಪರಿಚಯ ಮಾಡಿಸ್ತಾರೆ. ನಿಮ್ಗೆ ಅಧ್ಯಕ್ಷರು ಈ ಸಾರಿ ಅಧಿವೇಶನದೊಳಗೆ ಒಂದು ಮನವಿ ಕೊಡ್ರಿ. ನೀವು ಇವರೆಲ್ಲರ ಪರವಾಗಿ ನಿಮಗ ವಿನಂತಿ ಮಾಡ್ಕೊಡ್ತೀವಿ ನಾವು. ಈ ಅಧಿಕಾರಿಗಳದಾರ, ಪೊಲೀಸ್ ಆರಕ್ಷಕ ಬಂಧುಗಳದಾರ, ಇವ್ರು ರಿಟೈರ್ಡ್ ಆದ್ರಂದ್ರೆ ಅವ್ರಿಗೆ ಪೆನ್ಷನ್ ಬರ್ತೈತಿಲ್ಲ. ಮತ್ ಜಗತ್ತಿಗೆ ಅನ್ನ ಹಾಕಿ ನಾವ್ಯಾಕೆ ಕಲಿಕೊಂಡಿರೋದ? ನಾವೇನ್ ಬೆಳಕಿ ಮನವಿ ಕೊಡಾಕತ್ತೀವಿ ಅಂದ್ರ 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಯೊಳಗೆ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ ಒಂದು ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಮನವಿ ಕೊಡೋಣ ಬೇಡ್ರಿ ಅಧ್ಯಕ್ಷ. ನಮಗೂ ಬೇಕಲ್ಲ.
ನಾಳೆ ವಯಸ್ಸಾಗನ ಕೈಕಾಲು ಹೋಗಿ ಕಾಟದ ಮೇಲೆ ಮಾಡ್ಕೊಂಡ ಮಕ್ಕಳು ತಂದು ಕೊಡ್ಬೇಕಲ್ಲ ಸಾಮಾನು. ಏನ್ರಿ ಕೇಳಿದ್ರೆ ಕೊಡ್ತೀವಿ ಅಂತಾರ ಅವ್ರ. ಅದ 10,000 1ನೇ ತಾರೀಕು ಬರ್ತಿತ್ತಂದ್ರ ರೈತನ ಪರಿಸ್ಥಿತಿ ಗೋಳ ಯಾರು ಮಾತಾಡ್ತಾ ಇಲ್ರಿ, ಯಾರು ಮಾತಾಡ್ತಾ ಇಲ್ಲ. ಗಟ್ಟಿ ಧ್ವನಿ ಆಗಬೇಕಾಗ್ಯದ, ನಾವು ಕೇಳಬೇಕಾಗ್ಯದ. ಇಲ್ಲಿ ಆಲಮಟ್ಟಿ ಅದ, ಈ ಭಾಗದೊಳಗೆ ಉತ್ತರ ಕರ್ನಾಟಕ ರಾಜಕಾರಣಿಗಳು 519.6 ಎತ್ತರ ಐತಿ. ಈಗಾಗಲೇ 524.256 ಎತ್ತರ ಆಗಬೇಕಾಗ್ಯದ. ಯಾವ MLA ಮಾತಾಡ್ತಾ ಇಲ್ಲ. KV ಖಾಸಗೀಕರಣ ಅಂತ ಹೇಳಿ ಸನ್ಮಾನ್ಯ DK ಶಿವಕುಮಾರ್ KV ಖಾಸಗೀಕರಣ ಅಂತಂದಾಗ ನಾ ಬೆಂಗಳೂರೊಳಗೆ ಒಂದು ಮಾತು ಹೇಳಿದ್ದೆ. ಕರ್ನಾಟಕದೊಳಗೆ ರೈತ ಸಂಘ ಜೀವಂತಿರೋ ಮಠ ಯಾರ ಅಪ್ಪನ ಕಡೆಯಿಂದ KV ಖಾಸಗೀಕರಣ ಮಾಡಕ್ಕಾಗಂಗಿಲ್ಲ ಅಂತ ಹೇಳಿದ್ದೇವೆ. 8 ದಿನ ವಾಪಸ್ ತಕೊಂಡ. ಬರೇ ರೈತರ ಸಲುವಾಗಿ ನಮ್ಮ ಹೋರಾಟ ಅಲ್ರಿ ಇದು. 2,86,000 ಹುದ್ದೆಗಳ ರಾಜ್ಯದೊಳಗೆ ಖಾಲಿ ಇದ್ದು. ಮೊನ್ನೆ ಎಲ್ಲಾ ಮುಖಂಡರ ನೇತೃತ್ವದೊಳಗೆ ಬೆಂಗಳೂರಿಗೆ ಹೋದ್ರ DK ಶಿವಕುಮಾರ್ ಅವ್ರಿಗೆ ಭೇಟಿ ಆದ್ರೆ 72,177 ಹುದ್ದೆಗಳನ್ನ ಕಲ್ಪರ್ ಮಾಡ್ಯಾರ. ನಿಮ್ ಮಕ್ಕಳು ಧಾರವಾಡ, ಹುಬ್ಬಳ್ಳಿ, ಬೆಂಗಳೂರು ಓದಾಕತ್ತೇವ. ಎಲ್ಲದಕ್ಕೂ ರೈತ ಸಂಘ ಹೋರಾಟದ. ನೀರಾವರಿಗದ, ಭೂಮಿಗದ, ವಿದ್ಯಾರ್ಥಿಗಳ ಪರವಾಗ್ಯದ, ಸರ್ವೇರ್ ಪರವಾಗ್ಯದ. ಇವತ್ತು ಬರುವಾಗ ಧಾರವಾಡದೊಳಗೆ 1 ತಾಸು ನಂದು ಯಾಕೆ ಲೇಟ್ ಆಯ್ತು ಅಂದ್ರೆ ಎಲ್ಲರಿಗೂ ಕ್ಷಮಾ ಕೇಳ್ತೀನಿ. ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿದ್ಯಾರ್ಥಿಗಳ ಹೋರಾಟ ನಡೆದಿತ್ತು. ಗಾಡಿ ಗಾಡ್ ಹಾಕಿ ಕರ್ಕೊಂಡು ಹೋದ್ರು ಅಧ್ಯಕ್ಷರು. 2 ತಾಸಲ್ಲಿ ಹೋರಾಟದೊಳಗೆ ಭಾಗವಹಿಸಿ ನಮ್ಮ ಕಡೆ ಬಂದೆ. ಅಂದ್ರೆ ರೈತ ಸಂಘದವ್ರಿಗೆ ಏನು ಪಗಾರ ಅದ ಇದು ಇಲ್ಲ ನೋಡ್ರಿ. ಶಿವಮೊಗ್ಗದಿಂದ ಬಂದಾರ, ಕೊಪ್ಪಳದಿಂದ ಬಂದಾರ, ಗದಗ, ತುಮಕೂರು, ಮಂಡ್ಯ, ಮೈಸೂರು, ಗದಗ ಎಲ್ಲಾ ಕಡೆಯಿಂದ ಬಂದಾರ. ಯಾಕೆ ಬಂದಾರ ಅಂತಂದ್ರ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ಬಂಧುಗಳೇ. ಉಳುವಿ ಚೆನ್ನ ಬಸವಣ್ಣವ್ರು ಅಂತೇಳಿ ಒಬ್ರು ಜ್ಞಾನಿಗಳಾಗಿ ಹೋದ್ರು. ಒಂದು ಮಾತು ಹೇಳ್ಯಾರು. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಳಷ್ಟ ಉಳಿತಾವ ಅಂತ ಹೇಳ್ಯಾರ. ಈ ಭಾಗದ ನವಲಗುಂದ ನಾಗಲಿಂಗಪ್ಪ ಸಿದ್ದಾವಳ್ರ ಆಶೀರ್ವಾದದಿಂದ, ಗದಗಿನ ಶಿವಾನಂದ್ರ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗ ನಮಗ ಏನಾಗ್ಲಾರ್ದ ಜೀವಂತ ಅದೀವ ಅಂದ್ರ ನಾವೆಲ್ಲ ಗಟ್ಟಿ ಕಾಳಾದೀವಿ ಭೂಮಿ ತಲೆ ಮ್ಯಾಗ. ಮತ್ತೆ ಗಟ್ಟಿ ಕಾಳಾದೀವಿ ಅಂತ ಏನ್ ಮಾಡೋದ್ರಿ? ಏನ್ ಮಾಡೋದು? ನೀವು ಬಹಳ ಬ್ಯಾಡ್ರಿಪ್ಪ. ಈ ನವಲಗುಂದ ನರಗುಂದಕ್ಕೆ MLA 2 ಮನವಿ ಕೊಡ್ತೀರಿ. ನಾ ಹೇಳಿದ್ನ 3 ಸಂಪೂರ್ಣ ಸಾರಾಯಿ ಬಂದಾಗಬೇಕು, 2ನೇ ಸಾಲ ಮನ್ನಾ ಆಗಬೇಕು, ಮತ್ತೆ ಇನ್ನೊಂದು ಯಾವ್ದು ಹೇಳಿದ್ರೆ ಎಲ್ಲಪ್ಪ MSP. ಇದನ್ನ ಮಾಡ್ಕೊಂಡು ಬರಾಗಿದ್ರೆ ನಮ್ಮ ಕ್ಷೇತ್ರದ ಓಟ್ ಕೇಳಪ್ಪ. ಇಲ್ಲಂದ್ರ ಬರಬೇಡ, ತದನರ ಕೊಡ್ರಿ. ಎಲ್ಲಾರು ನಿಮ್ಮ ಕ್ಷೇತ್ರದ ಅಧ್ಯಕ್ಷರ ಎಲ್ಲಾರು ಕೊಡ್ರಿ. 224 ಮಂದಿ MLA ಕೊಡ್ರಿ. ಬಾರ್ ಅಂತೂ ಬಂದಾಗೋದಿಲ್ಲ, ಬಾರ್ ಬಂದಾಗ ಅದಕ್ಕೊಂದು ಗಟ್ಟಿ ಹೋರಾಟದಾಗ ಬಂದಾಗ್ತದ. ಯಾಕಂದ್ರೆ ಹೇಳ್ತಾರ ಅವ್ರು ಸರ್ಕಾರನ ಅದರಿಂದ ನಡೆದದ ಅಂತ ಹೇಳ್ತಾರ ಅವ್ರು. ಮತ್ತೆ ಯಾವಾಗ ಬಂದಾಗೋದು? ಅವಾಗ ಡಬಲ್ ಬಬಲ್ ಅದೇ ಆಗೈತಿ. ಅವ್ನು ಮಾಡವ ಏನ್ ಅಂತ ಜನ ಇರತ್ತೈತಿ ಎಲ್ಲಾ ಕಡೆ. ಏನ್ ನಡೆದ ಗೊತ್ತಿಲ್ಲ. ಮಾತು ಹೇಳ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಏನ CM ಆಗಿರ್ಲಿಲ್ಲ, ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅವ್ರು ಎದುರಿಗೆ ನಿಂತಾಗ ನಂಜುಂಡಸ್ವಾಮಿ ಅವರು ಟವಲ್ ಹಾಕೊಂಡು ಒಳಗೆ ಹೋಗ್ತಾರೆ. ಗಟ್ಟಿ ಧ್ವನಿ ನಮ್ಮ ನಾಡಿಂದ. ಒಳಗೆ ಹೋದ ಕೂಡಲೇ ಗುಂಡೂರಾಯರು ನಂಜುಂಡಸ್ವಾಮಿ ಅವರು ಬಂದ್ರ ಅಂತೇಳಿ ನಮಸ್ಕಾರ ಮಾಡಿ ಒಳಗ್ ಕರೆದ್ರ ನಂಜುಂಡಸ್ವಾಮಿ ಅವರು ಮಾತಾಡ್ಲಿಲ್ಲ. ಈ ರಾಜ್ಯದ ಮೊದಲನೇ ಕೂಲಿ CS ಇಲ್ಯಾಕ್ ನಿಂತ ನಾನು ಹೊರಗೆ ಹಾಕಿ ಆಮೇಲೆ ಮಾತಾಡ್ತಂದ್ರ ಅವ್ರು. ಇಂಥ ತಾಕತ್ತಿನ ನಂಜುಂಡಸ್ವಾಮಿ ಅವರು ನಮ್ಮ ರಾಜ್ಯದವ್ರು ಅದಾರ್ರಿ. ನಾವೆಲ್ಲಿ ಹೊಂಟೀವಿ? ಏನ್ ಹೇಳ್ತಾರ ಗೊತ್ತದ ನಂಜುಂಡಸ್ವಾಮಿ ಅವರು? ಈ ಜಿಲ್ಲೆ ಮೊದಲ ಕೂಲಿ ಅಂದ್ರೆ ಜಿಲ್ಲಾಧಿಕಾರಿ ಅಂತ, 2ನೇ ಕೂಲಿ ಅಂದ್ರೆ SC, 3ನೇ ಕೂಲಿ ಅಂದ್ರೆ ತಹಸೀಲ್ದಾರ್. ನಂಜುಂಡಸ್ವಾಮಿ ಅವರು ಹೇಳಿದ್ದ, ಮತ್ ನಾ ಹೇಳಿದ್ದಲ್ಲ. ನಾವೆಷ್ಟು ಗಟ್ಟಿ ಆಗ್ಬೇಕಾಗ್ಯದ್ರಿ? ಎಲ್ಲಿ ಹೋಗಬೇಕು? ಎಷ್ಟು ಹಿಡ್ಕೋಬೇಕು ನಾವೆಲ್ಲ ರೈತ ಸಂಘದವರು? ದಯವಿಟ್ಟು ತಮ್ಮ ಪಾದಕ್ಕೆ ಬಿದ್ದು ಬೇಡ್ಕೊಡ್ತೀನಿ, ಇನ್ನಾದ್ರೂ ಸ್ವಲ್ಪ ಬದಲಾವಣೆ ಆಗಲಿ. ಪ್ರಶ್ನೆ ಮಾಡ್ತಕ್ಕಂಥ ತಾಕತ್ತು ನಿಮ್ಮೊಳಗದ. ರೈತರ ಸಾಮಾನ್ಯ ಅಲ್ಲ. ಕೇಂದ್ರ ಸರ್ಕಾರ ಇರ್ಲಿ, ರಾಜ್ಯ ಸರ್ಕಾರ ಇರ್ಲಿ, ಒಂದು ಮಾತನ್ನ ತಮಗೆ ಹೇಳ್ತೀನಿ. 2 ಸರ್ಕಾರ ಇವತ್ತಲ್ಲ ನಾಳೆ ರೈತ ಸಂಘಕ್ಕೆ ಸಂಪೂರ್ಣ ತಲಿಬಾಗಲೇಬೇಕು. ಗುರ್ಲಾಪುರದ 10 ಲಕ್ಷ ಜನ ಸೇರ್ಯದಂದ್ರ ವಿಚಾರ ಮಾಡ್ರಿ. ಪಕ್ಷಾತೀತ, ಧರ್ಮಾತೀತ, ಜಾತ್ಯತೀತವಾಗಿ ಸೇರ್ಯದ. ಮುಂದಿನ ಬೆಳಗಾವಿ ಸುವರ್ಣಸೌಧ ಅಧಿವೇಶನ ಸಂದರ್ಭದೊಳಗೆ 1 ಕೋಟಿ ಜನ ಏನಾದ್ರು ನಾವು ಸೇರಿದ್ರ ಸರ್ಕಾರಕ್ಕೆ ಬೇಡಿಕೆ ವಿಧಾನಸೌಧ ಮುಂದೆ ನಾವು ಹೋಗೋದಲ್ಲ. 10 ಟೋಲ್ ರಸ್ತಾ ಮ್ಯಾಗ ನಾವು ಕೂತ್ರ ಸರ್ಕಾರ ಬಂದು ಅಲ್ಲೇ ತಲಿವಾಗ್ತದ. ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡ್ಲಿಕ್ಕೆ ಸಾಧ್ಯದ. ಒಮ್ಮೆ ಒಂದು ಮಾತು ಹೇಳ್ತೀನಿ ನಾನು.
ಒಮ್ಮೆ ಅಣ್ಣ ತಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಗ್ಗೆ ಒಂದೇ ಮಾತು ಮುಗಿಸ್ತೀನಿ. ಅಣ್ಣ ಹೊಲಕ್ಕೆ ಹೋಗ್ತಿದ್ದ, ಇಂಥ ಹಿರಿಯರು ಪಾಲ ಮಾಡಿ ಕೊಟ್ಟಿದ್ರು, ಅವಂಗ 6 ಎಕರೆ ಅಂತೇಳಿ. ಅಣ್ಣ ಹೊಲಕ್ಕೆ ಹೋಗವ 6 ಎಕರೆ ಸಂಬಂಧ ಇಲ್ಲ, ತಮ್ಮನ ಕಡೆ ಸೀಮಿಕಲ್ ಸರಿ ಇಲ್ಲ, ತಮ್ಮ ಒದಿತಿದ್ದ. ತಮ್ಮ ಹೊಲಕ್ಕೆ ಹೋದಾಗ ಸಾಯಂಕಾಲ ಅಣ್ಣನ ಕಡೆ ಒದಿತಿದ್ದವ. ಸೀಮಿಕಲ್ 15 ದಿನ ಇಬ್ರು ಒದಿದ್ರ, ಆ ಕಡೆ ಈ ಕಡೆ ಸರಿತಿತ್ತು. ಅದರ ಒಂದಿನ ಹೇಳುತ್ತದ, ಯಾವಾಗ ಜುಲೈ 21ನೇ ತಾರೀಕು ಹೇಳುತ್ತದ. ಏನ್ ಹೇಳಿತ್ ಗೊತ್ತದ? ಒದಿರಿ ಮಕ್ಕಳ, ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವಿಬ್ರು ಸತ್ತಾಗ ನಿಮ್ಮ ಗೋರಿ ಮ್ಯಾಗ ಗೋಟದ ಕಲ್ಲಾಗಿ ನಾನ ಕೊಂಡಿರುತ್ತ ಅಂತ ಹೇಳ್ತಾರೆ. ಈಗ ರೈತ ಸಂಘಕ್ಕೆ ತಾಕತ್ ಹೆಂಗ ಬಂದದಂದ್ರ, ಅಧ್ಯಕ್ಷರ ನೀವೆಲ್ಲರೂ ಒಕ್ಕಟ್ಟಾದ್ರಿ ಮುಖಂಡ್ರ ಅಂತಂದ್ರ ದಯವಿಟ್ಟು ವಿನಂತಿ ಅದ ನಂದು, ಎಲ್ಲಾರು 31 ಜಿಲ್ಲೆಯೊಳಗೆ ಬಿಡದಿ ಒಳಗೆ ಒಂದಾಗ್ತೀನಿ ಅಂದ್ರೆ ಒಂದಾಗ್ರಿ, ನಮಗ್ ಕರೆ ಕೊಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಮುಖಂಡರು ಪಕ್ಷಾತಿ ಧರ್ಮಾತಿ ಜಾತ್ಯತೀತವಾಗಿ ಕರ್ಕೊಂಡು ನಿಂಪೇನ್ ಹತ್ತೀವಿ. ಬಿಡದಿ ವಿಷಯ ಕರೆ ಒಂದಾಗಿ ಹೆಂಗ ಒಂದಾದ್ರ ಯಾವ ಕ್ಷೇತ್ರದೊಳಗೆ ಯಾವ MLA ಬರುವಂತ MLA ಕೆಡಬಹುದು, ಕೆಡುವಂತ MLA ಮ್ಯಾಗ ತರಬಹುದು. ಆ ತಾಕತ್ ರೈತ ಸಂಘ ಬಂದೈತಿ. ಇವತ್ತು ಜುಲೈ 21 ಐತಿ. ನಾವೇನ್ ಯಾವ ಪಕ್ಷ ವ್ಯಕ್ತಿ ವಿರೋಧಿಗಳಲ್ಲ. ನಾವು ಹೋರಾಟ ಮಾಡಾಗ, ನಾವು ಬೀದಿ ಒಳಗೆ ಕುಂತಾಗ, ಸರ್ಕಾರ ವಿರೋಧ ಮಾಡಿದಾಗ ನಮ್ಮ ಪರವಾಗಿ ಅಧಿವೇಶನದೊಳಗೆ ಮಾತನಾಡಬೇಕಲ್ಲ. ಅವರು ಯಾರು ಮಾತಾಡಂಗಿಲ್ಲ. ಅದಕ್ಕಾಗಿ ನಮ್ಮ ವಿನಂತಿ ಅದ, ಇವತ್ತೊಂದು ಸಂಕಲ್ಪ ಮಾಡ್ರಿ, ಈ ಧರ್ಮ ಜಾತಿ ಪಕ್ಷ ಎಲ್ಲ ದೂರ ಇರ್ಲಿ, ರೈತ ಸಂಘ, ರೈತ, ಭೂಮಿ ತಾಯಿ ಅಂತ ಬಂದಾಗ ನಾವು ನೀವೆಲ್ಲ ಒಕ್ಕಟ್ಟಾಗಿರೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕ